ಜೈ ಶ್ರೀ ಮಹಾಕಾಲ್ ರೀ ಎಲ್ಲರಿಗೂ. ಹರ ಹರ ಮಹಾದೇವ್. ಈಗ ಮುಂಜಾನೆ ಎದ್ದೆಲ್ಲ ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಬಂದೀನಿ ರೀ. ಇನ್ನೊಮ್ಮೆ ದರ್ಶನ ಮಾಡೋಣ ಅಂತ ಮಹಾಕಾಲಿಂದ. ಖಾಲಿ ಐತ್ರಿ ಈಗ ಮಂದಿರ. ಮೊದಲು ಹೋಗಿ ದರ್ಶನ ಮಾಡೋಣ ಅಂತ ಜಲ್ದಿ ಹೋಗಿ ಮತ್ತೆ ಕಾಲ ಭೈರವ ಕಡೆನೂ ಹೋಗ್ಬೇಕಾ ಎಲ್ಲ ಹೇಳ್ತೀನಿ. ಫ್ರೆಂಡ್ಸ್ ಈಗ ದರ್ಶನ ಮಾಡ್ಕೊಂಬಂದ್ರಿ. ಬರೀ 20 ಮಿನಿಟ್ಸ್ದಾಗ ದರ್ಶನ ಅಂತ ಲಗು ಲಗು ಬಿಡತ್ತಿದ್ರ. ಫ್ರೆಂಡ್ಸ್ ಈಗ ಅವಾಗಿಂದ ಇಲ್ಲೇ ಇಡ್ಲಿ ಹುಡ್ಕಾತೀನಿ ರೀ. ಇಡ್ಲಿ ವಡಾ ದೋಸೆ ಏನು ಇಲ್ಲೇ ಇಲ್ರಿ. ಇಲ್ಲೇ ಬರೀ ಏನಿದ್ರು ಬರೀ ಅವಲಕ್ಕಿ ಸಮೋಸ ಕಚೋರಿ ಎಲ್ಲ ಎಣ್ಣಿದಾವ್ರಿ. ಆಲ್ಮೋಸ್ಟ್ ಒಂಥರ ಅನ್ಸತೈತ್ರಿಪ್ಪ ನಂಗೆ. ಇಡ್ಲಿ ತಿನ್ಬೇಕು ಅನ್ಸತೈತಿ. ಇಡ್ಲಿ ಸಿಗೋವಲ್ತಿಲ್ಲೇ ನೋಡಂತಾರೆ. ಇನ್ನೂ ಸ್ವಲ್ಪ ಹುಡುಕ್ತೀನಿ. ಸಿಗಲಿಲ್ಲ ಅಂದ್ರೆ ಮತ್ತೆ ಅವ ತಿನ್ಬೇಕು. ಎಲ್ಲ ಎಣ್ಣಿದ ಹೆಂಗೆ ತಿಂತಾರೇನ್ರಿಪ್ಪ ಇಲ್ಲಿ ಮಂದಿ. ಫ್ರೆಂಡ್ಸ್ ಇಲ್ಲೇ ಇಡ್ಲಿ ಹುಡುಕಿದೆ ರೀ, ಭಾಳ ಹುಡುಕಿದೆ ಇಡ್ಲಿ. ಒಂದು ಕಡೆ ಸಿಕ್ತ್ರಿ 60 ರೂಪಾಯಿಗೆ 2 ಇಡ್ಲಿ ಅಂತ ನೋಡ್ರಿ. ಬರೀ ಸುಮ್ಮನೆ ಇಲ್ಲೇ ಕಚೋರಿ ತಿಂದೆ ರೀ. ಫ್ರೆಂಡ್ಸ್ ಇದೇನು ನಾನು ಹಿಂದೆ ಬಸ್ ನಿಂತೈತೆ ನೋಡ್ರಿ. ಉಜ್ಜೈನ್ ದರ್ಶನ ಅಂತ್ರಿ. ಅದ 90 ರೂಪೀಸ್ 7 ಮಂದಿರ ತೋರಿಸ್ತಾರಂತ್ರಿ ಅವ್ರು. ಅದಕ್ಕೆ ಹೋಗೋಣಂತ. ಇದು ಲೊಕೇಶನ್ ಎಲ್ಲ ಅಂದ್ರೆ ಇದು ಚಾರ್ಧಾಮ್ ಮಂದಿರ ಅಂತ ಐತ್ರಿ. ಇಲ್ಲಿ ಅಲ್ಲೇ ಬಂದ್ರೆ ಯಾರು ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಇದ ನೋಡ್ರಿ ಬಸ್ ಹಿಡಿದು. ಬಸ್ ಪೂರ ಖಾಲಿ ಐತಿ, ಯಾರು ಬರಾತಿಲ್ಲ. ಏನ್ ನೋಡಾತಿರಲ್ರಿ, ಇದ ಕಾಲ್ ಭೈರವದ ಮಂದಿರ ಎಂಟ್ರೆನ್ಸ್ ಇದೆ. ನೋಡ್ರಿ ಇಲ್ಲೇ ಮಾರ್ಕೆಟ್ ಐತಿ. ಹೂ ಅದು ಏನಾರು ತಗೋಬೇಕಂದ್ರೆ ಇಂದ ನೋಡ್ರಿ ಕಾಲ್ ಭೈರವ್ ಬಾಬಾ ಮಂದಿರ. ಸೊ ಫ್ರೆಂಡ್ಸ್ ಈಗ ಪಾಳೆಗೆ ಹಚ್ಚಿವ್ರಿ ಇಲ್ಲೇ. ಫ್ರೆಂಡ್ಸ್ ಈಗ ಸಾಟರ್ಡೆ ಅಲ್ರಿ, ಅದಕ್ಕೆ ಭಾಳ ರಶ್ ಐತ್ರಿ. ದರ್ಶನ ಮಾಡೋ ಪಾಳೆ ಹಚ್ಚಿವಿ. ಫ್ರೆಂಡ್ಸ್ ಉಜ್ಜೈನಿಂದ ರಾಜ ಮಹಾಕಾಲ ಅವ್ರದ್ದು ಸೇನಾಪತಿ ಕಾಲ್ ಭೈರವ್ ಬಾಬಾ ಇಲ್ಲಿ ಪ್ರಸಾದ್ ರೂಪದಾಗ ಮದೀರಾ ಇಡ್ತಾರ್ರಿ. ನಾವೇನಾರು ಉಜ್ಜೈನಿಗೆ ಬಂದ ಮಹಾಕಾಲ್ ದರ್ಶನ್ ತಗೊಂಡ ಕಾಲ್ ಭೈರವ್ ಬಾಬಾ ದರ್ಶನ್ ತಗೊಲಿಲ್ಲ ಅಂದ್ರೆ ನಮ್ದು ಇದು ಯಾತ್ರಾ ಇನ್ಕಂಪ್ಲೀಟ್ ಆಕೈತ್ರಿ. ಸೊ ಅದಕ್ಕೆ ಉಜ್ಜೈನಿಗೆ ಬಂದ ಮಹಾಕಾಲ್ ದರ್ಶನ್ ತಗೊಂಡ ಕಾಲ್ ಭೈರವ್ ಬಾಬಾ ದರ್ಶನ ತಗೋಬೇಕು. ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಕನ್ನಡದಾಗೂ ಬರ್ದಾರ ನೋಡ್ರಿ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ಬೋದು ಮದೀರಾ ಪ್ರಸಾದ್ ರೂಪದಾಗ ಭಕ್ತಾದಿಗಳು ದೇವ್ರ ಕಡೆ ಒಯ್ಯಾಕತ್ತಾರ. ಚಲೋ ಚಲ್ತೆ ರಹೋ. ಇದ ನೋಡ್ರಿ ಕಾಲ್ ಭೈರವ್ ಬಾಬಾ. ಎಲ್ಲಾರು ದರ್ಶನ ಮಾಡ್ರಿ. ನೋಡ್ಬೋದು ಅಲ್ಲಿ ಪೂಜಾರಿ ಮದೀರಾ ಪ್ರಸಾದ್ ಕುಡ್ಸಾಕತ್ತಾರ ದೇವ್ರಿಗೆ. ನೋಡ್ಬೋದು ಈಗ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ್ರಿ. ಎಲ್ಲಿ ಕರ್ಕೊಂಡು ಹೋಗ್ತಾರ ನನಗೆ ಗೊತ್ತಿರುತ್ತೆ. ಮಾತ್ರ ಹೋಗ್ಬರ್ರಿ ಅವ್ರು ಬಸ್ದವ್ರು ಕೇಳೋಣ. ಇದು ಸಿದ್ಧವರ್ತ ವರಕ್ಷಂತ್ರಿ ಇದೆ ಮಂದಿರ. ಇಲ್ಲಿ ನದಿ ಐತಿ. ಅಲ್ಲೇ ನೋಡ್ಬೋದು ಅಲ್ಲೊಂದು ಮಂದಿರ ಐತಿ. ಇದು 2ನೇ ಮಂದಿರ ಇದೆ ಅವ್ರು ಕರ್ಕೊಂಡ್ಬಂದಿದ್ದ. ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮಾಡತ್ತಾರ, ಹವನ್ ಮಾಡತ್ತಾರ. ಇಲ್ಲಿ ನೋಡ್ರಿ ನದಿ ಐತಿ. ಇಲ್ಲಿ ಇದು ನೋಡ್ರಿ ಮಂದಿರ.
ನೋಡ್ರಿ. बड़ा यहाँ का महात्मा है, किसी को संतान नहीं होता, किसी का संतान है उसको वंश में उन्नति के लिए संतान चाहिए, यहाँ पर उनका स्वस्तिक बनाया जाता है, भगवान के वास्ते फल प्रदान किया जाता है। विक्रम बेताल की जो कहानी आपने सुनी हो देखी हो, इसी वक्त यहाँ पे उल्टे स्वस्तिक को बनाया। ಫ್ರೆಂಡ್ಸ್, ಈ 2 ಮಂದಿರ ದರ್ಶನ ಆತ್ರಿ. ಈಗ ಮತ್ತು 3ನೇ ಮಂದಿರ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಅಂತ. 90 ರೂಪೀಸ್ ಕೊಡ್ಬೇಕ್ರಿ ಅವ್ರಿಗೆ. 7 ಮಂದಿರಿಂದ ದರ್ಶನ ಮಾಡಿಸ್ತಾರಂತ ಬಸ್ಸಿಂದ. ಆಟೋದವ್ರಿಗೆ ಏನಾರು ಕೇಳಿದ್ರೆ ಇಲ್ಲೇ 300-400 ರೂಪಾಯಿ ಹೇಳ್ತಾರೆ ರೀ. ಮಾತ್ರ ಅವ್ರು ಬಸ್ದು 90 ರೂಪೀಸ್ ಕೊಟ್ಟರೆ ಎಲ್ಲ ಮಂದಿ ದರ್ಶನ ಮಾಡಿಸ್ತಾರೆ ರೀ ಅವ್ರು. ಇದು 3ನೇ ಮಂದಿರ ರೀ ಅವ್ರು ತೋರಿಸಿದ್ದ. ಇದು 3ನೇದು ರೀ ಗುಡಿ. ಇದು ಅವ್ರು ತೋರಿಸಿದ್ದ ಮಂಗಳನಾಥ್ ಮಂದಿರ. ದರ್ಶನ ಮಾಡೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ ಪೂಜಾ ಮಾಡ್ಸಕತ್ತಾರ. ಕುರಿ ಐತೆ ನೋಡ್ರಿ ಇಲ್ಲೇ. ಫ್ರೆಂಡ್ಸ್, ನಾವು ಹೆಂಗೆ ಇಲ್ಲಿ ಶ್ರಾವಣ ಅಮಾವಾಸ್ಯೆಲೆ ಹಿಡಿತೀವಲ್ಲ, ಇವ್ರು 15 ದಿನ ಮೊದಲು ಹುಣ್ಣಿಮೆಗೆ ಹಿಡಿತಾರೆ ರೀ. ಮತ್ತು ರಕ್ಷಾಬಂಧನಿಗೆ ಅಂದ್ರೆ ಮುಗಿದು ಬಿಡ್ತದಂತ್ರಿ ಶ್ರಾವಣ. ನಾವು ಅಮಾವಾಸ್ಯೆ ಹಿಡಿತೀವಿ, ಇವ್ರು ಹುಣ್ಣಿಮೆಲೆ ಹಿಡಿತಾರೆ ರೀ ಶ್ರಾವಣ. ಇದು 4ನೇದು ರೀ. ಇದೇನು ನೋಡಾತಿರಲ್ರಿ ಮಹಾರಷಿ ಸಂದೀಪನಿ ಆಶ್ರಮ ರೀ. ಇದು ಶ್ರೀಕೃಷ್ಣ ಮತ್ತು ಅವ್ರ ಅಣ್ಣ ಬಲರಾಮ್ ಮತ್ತು ಅವ್ರದ್ದು ಆತ್ಮೀಯ ಮಿತ್ರ ಸುಧಾಮ ಅವ್ರ ವಿದ್ಯೆ ಪ್ರಾಪ್ತ ಮಾಡಿದ ಸ್ಥಳ ನೋಡ್ರಿ. ಇದು ಸಂದೀಪನಿ ಆಶ್ರಮ ನೋಡ್ರಿ. ಕೆರೆ ಐತಿ ಇಲ್ಲಿ ನೋಡ್ಬೋದ್ರಿ. ಭಾಳ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ಸ್ ಮಾಡ್ಯಾರ. ಶ್ರೀಕೃಷ್ಣ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಪೇಂಟಿಂಗ್ಸ್ ಮಾಡ್ಯಾರ. ನೋಡ್ಬೋದು ಶ್ರೀಕೃಷ್ಣ ಅದಾರ, ಬಲರಾಮ್ ಅದಾರ, ಸುಧಾಮನು ಅದಾರ ನೋಡ್ರಿ. ಮಹಾರಿಷಿ ಸಂದೀಪನಿ 3 ಮಂದಿಗೆ ವಿದ್ಯೆ ಬೋಧನೆ ಮಾಡಾಕತ್ತಾರ ನೋಡ್ರಿ. ಭಾಳ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ಸ್ ಮಾಡ್ಯಾರ. ಈ ಜಾಗಕ್ಕೆ ವಿಸಿಟ್ ಮಾಡ್ರಿ ನೋಡ್ರಿ. ಸಿದ್ಧಿವಿನಾಯಕ ಮಂದಿರ ಅಂತಿದೆ. ಇದು 5th ಮಂದಿರ ನೋಡ್ರಿ. ಸಿದ್ಧಿವಿನಾಯಕ ಮಂದಿರ ಗಣಪತಿದ ಮಂದಿರ ಐತ್ರಿ ಇಲ್ಲಿ. ಫ್ರೆಂಡ್ಸ್, ನೋಡ್ಬೋದು ನಾನು ಇನ್ನಿದ್ದ ಗಡ್ಕಾಳಿ ಮಾತಾ ಮಂದಿರ ರೀ. ಅಲ್ಲೇ ಸಿದ್ಧಿವಿನಾಯಕ ಮಂದಿರ ಐತಿ. 2 ಮಂದಿರ. ಇದು ಗಡ್ಕಾಳಿ ಮಾತಾ ಮಂದಿರ ಏನೈತೆ ನೋಡ್ರಿ. 51 ಶಕ್ತಿಪೀಠದಾಗ ಒಂದು ಶಕ್ತಿಪೀಠ ರೀ ಅದು ಒಂದು. ಇದು ನಮ್ದು 6th ನೋಡ್ರಿ ಮಂದಿರ, ಗಡ್ಕಾಳಿ ಮಾತಾ ಮಂದಿರ. ಇದು 7th ಮಂದಿರ ರೀ. ಇಲ್ಲಿ ರಾಜ ಭರತಹಾರಿ ವಿಕ್ರಮಾದಿತ್ಯ ಅವ್ರ ಅಣ್ಣ ರಾಜ ಭರತಹಾರಿ ಅವ್ರ ತಪಸ್ಸೆ ಮಾಡಿದ ಸ್ಥಳ ನೋಡ್ರಿ. ಇದು ಇಲ್ಲಿ ನೋಡ್ರಿ, ನಿಮ್ದು ನೋಡ್ಬೋದ ಎಲ್ಲ ಬರ್ದಾರ ನೋಡ್ರಿ. ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಎಲ್ಲ ಬರ್ದಾರ ಇಲ್ಲಿ. ಆಮೇಲೆ ಇಲ್ಲಿ ಗುಹೆ ಐತ್ರಿ. ಗುಹೆ ಒಳಗೆ ಎಂಟ್ರಿ ಆಗೊಂಬರ್ರಿ. ಈಗ ನೋಡ್ರಿ ದೇವಿ ಮಂದಿರ ಐತ್ ನೋಡ್ರಿ. ಇಲ್ಲಿ ದರ್ಶನ ಮಾಡ್ಕೋರಿ. जगह नहीं अंदर फंस जाओगे, निकलने तो फिर आइए। ಇಲ್ಲಿ ಸ್ಪೇಸ್ ಭಾಳ ಕಮ್ಮಿ ಐತ್ರಿ. ಅದಕ್ಕೆ ಒಬ್ಬೊಬ್ಬರು ಹೋಗ್ಬೇಕು. ಅದಕ್ಕೆ ಸೆಟ್ ಹಾಕಿದಿಲ್ಲ ಅಂದ್ರೆ ಒಂದನೇ ಕೇವ್ಸ್ ನೋಡಿದ್ವಿ ರೀ. ಈಗ 2nd ಕೇವ್ದಾಗ ಎಂಟ್ರಿ ಆಗೊಂಬರ್ರಿ. ಈಗ ಇಂಥವ 2 ಅದಾವ್ರಿ ಕೇವ್ಸ್ ಇಲ್ಲೇ. ಸೆಕೆಂಡ್ ಕೇವ್ದಾಗ ಒಂದು ಶಿವಲಿಂಗ ಐತೆ ನೋಡ್ರಿ. ಎಲ್ಲರೂ ದರ್ಶನ ಮಾಡ್ಕೋರಿ. ಇಲ್ಲೊಂದು ಮಂದಿರ ಐತೆ ನೋಡ್ರಿ. 2 ಕೇವ್ಸ್ ಅದಾವ. ಇಲ್ಲೊಂದು ಮಂದಿರ ಐತಿ. 7 ಮಂದಿರ ಕಂಪ್ಲೀಟ್ ಆದ್ರಿ. ಈಗ ಮತ್ತೆ ಸೀದಾ ಉಜ್ಜೈನ್ ಕಡೆ ಬಿಡ್ತಾರಂತ್ರಿ ಅವ್ರು. ಅಂದ್ರೆ ಮಹಾಕಾಲ ಮಂದಿರ ಐತಲ್ರಿ, ಅಲ್ಲಿ ಬಿಡ್ತಾರಂತ.
ಫ್ರೆಂಡ್ಸ್ ಈಗ ಜಸ್ಟ್ ಬಂದ್ವಿ ನೋಡ್ರಿ, ಅದೇ ರಾಧಾ ಬಸ್ಲೇ ಬಂದ್ವಿ ನಾವು. ಮತ್ತು ಈಗ ಬಂದ್ವಿ ಸೀದಾ ರೂಮ್ ಕಡೆ ಹೋಗ್ಬರ್ರಿ. ಈಗ 2 hours later. ಇದು ಮಹಾಕಾಲ್ ಮಂದಿರ ಕಡೆನ ಒಂದು ಮಂದಿರ ಐತ್ರಿ, ಬಡಾ ಗಣೇಶ್ ಮಂದಿರ ಅಂತೇಳಿ ಒಂದು ಗಣಪತಿ ಮಂದಿರ ಐತಿ. ಅಲ್ಲೋಗಿ ದರ್ಶನ ಮಾಡೋಂಬರ್ರಿ. ನಮ್ಗೇನಾರು ಮಹಾಕಾಲಿಂದ ಸ್ಪೆಷಲ್ ದರ್ಶನ ಪಡಿಬೇಕಂತ ಹೇಳಿದ್ರೆ 250 ಇರ್ತೈತಿ. ಇಲ್ಲೇ ಬಡಾ ಗಣೇಶ್ ಮಂದಿರ ಮುಂದೆ ಇರ್ತೈತಿ ನೋಡ್ರಿ ಅದು. ಈಗ ಸಂಜೆಗೆ 6 ಗಂಟೆ ಆಗೈತ್ರಿ. ರಾಮ್ಘಾಟ್ದಾಗ ಆರತಿ ಮಾಡತ್ತಾರ. ಇಲ್ಲಿ ನೋಡ್ಬೋದು ಪೂಜಾರಿದವ್ರು ಎಲ್ಲರಿಗೂ ಪೂಜೆ ಮಾಡ್ಸತ್ತಾರ. ಈ ಪೂಜೆಗೆ ಯಾರು ಬೇಕಾದ್ರೆ ಅಟೆಂಡ್ ಆಗ್ಬೋದು, ಏನು ರೊಕ್ಕ ಏನು ಕೇಳೋದಿಲ್ಲ. ಶ್ರೀರಾಮ್ ಘಾಟ್ದಾಗ ಆರತಿ ನೋಡಿ ನಾವು ಹೋದೆ ಹರಸಿದ್ಧಿ ಮಾತಾ ಮಂದಿರಿಗೆ ಆರತಿ ನೋಡಾಕ. ಅಲ್ಲಿ ಆರತಿ ಆಲ್ರೆಡಿ ಮುಗಿದ್ ಬಿಟ್ಟಿದ್ದ. ಉಜ್ಜೈನ್ ಸೀರೀಸ್ ಇನ್ ಪಾರ್ಟ್ 1 ವಿಡಿಯೋ ನೋಡ್ರಿ, ಅದ್ರಾಗ ಹರಸಿದ್ಧಿ ಮಾತಾ ಮಂದಿರ ಆರತಿ ಪೂರಾ ಐತಿ ನೋಡ್ರಿ. ಅದ್ರಾಗ ಫುಲ್ ಡೀಟೇಲ್ ಆಗಿ ಐತಿ. ಈಗ ಮಹಾಕಾಲ್ ಲೋಕಿಂದ ಪೂರಾ ಡೀಟೇಲ್ ಆಗಿ ವಿಡಿಯೋ ನೋಡ್ಕೊಂಬರ್ರಿ. ಜಸ್ಟ್ ಮಂದಿರ ಕಡೆನೇ ಐತಿ. ಈಗ ಹೊಸದಾಗ ಮಾಡ್ಯಾರ ಅಂತ ಮಹಾಕಾಲ್ ಲೋಕ, ಭಾಳ ಬ್ಯೂಟಿಫುಲ್ ಆಗಿ ಮಾಡ್ಯಾರ, ನೋಡ್ಕೊಂಬರ್ರಿ. ಫ್ರೆಂಡ್ಸ್ ಅದೇನು ಆರತಿ ಆಗತ್ತೈತಲ್ರಿ, ರಾತ್ರಿ 11 ಗಂಟೆದ ಆರತಿ ರೀ. ಇದು ಆರತಿ ಆದ್ಮ್ಯಾಗ ಮಂದಿರ ಕ್ಲೋಸ್ ಇರ್ತೈತ್ರಿ. ಮತ್ತು ಮುಂಜಾನೆ 4 ಗಂಟೆಗೆ ಬಸ್ ಆರತಿ ಚಾಲು ಆಗ್ತೈತ್ರಿ ಅದು. ಫ್ರೆಂಡ್ಸ್ ಇವತ್ತು ಎಲ್ಲ ಕಡೆ ಅಡ್ಡಾಡಿದೆ ರೀ. ಫಸ್ಟ್ ಕಾಲು ಭೈರವ್ ಮಂದಿರ ಕಡೆ ಹೋದೆ, ಆಮೇಲೆ ರಾಮ್ಘಾಟ್ ಕಡೆ ಸಂಜೆಗೆಲ್ಲ ಹೋದೆ ಮುಗಿದೆ. ಮತ್ತು ಇವತ್ತಿಂದ ಆದ್ರೆ ಮಕ್ಕೊಳತ್ತೀನಿ ರೀ. ಆಮೇಲೆ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಜೈ ಮಹಾಕಾಲ್, ಹರ ಹರ ಮಹಾದೇವ್.